ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಒಬ್ಬ ಕಮಿಷನ್ ಏಜೆಂಟ್, ಕಾಂಗ್ರೆಸ್ನ ಪ್ರಭಾವಿ ನಾಯಕರಿಂದ ಕಮಿಷನ್ ಪಡೆದಿದ್ದಾರೆ ಅಂತ ನಾಗಮಂಗಲದಲ್ಲಿ ಸುರೇಶ್ ಗೌಡ ಮಾಜಿ ಶಾಸಕ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆಗೆ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ. ಅದರಲ್ಲಿ ಶಿವರಾಮೇಗೌಡಗೆ 5 ಕೋಟಿ ಬಂದಿದೆ ಅಂತ ನಾಗಮಂಗಲದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಎಲ್.ಆರ್. ಶಿವರಾಮೇಗೌಡ ಕಮಿಷನ್ ಏಜೆಂಟ್ ರೀತಿ ವರ್ತಿಸ್ತಾ ಇದ್ದಾರೆ. ಈ ಥರ ನಡ್ಕೊಳ್ಳೋದಕ್ಕೆ ಆತನಿಗೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರೊಬ್ಬರು 5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 5 ಕೋಟಿ ತಗೊಂಡು ಏಜೆಂಟ್ ರೀತಿಯಲ್ಲಿ ಮಧ್ಯವರ್ತಿಯ ರೀತಿಯಲ್ಲಿ ಆತ ನಡ್ಕೋತಾ ಇದ್ದಾನೆ ಅಂತಂದ್ಬಿಟ್ಟು ಏಕವಚನದಲ್ಲಿ ಸುರೇಶ್ ಗೌಡ ಮಾಜಿ ಶಾಸಕರು ನಾಗಮಂಗಲದಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕೆಂತಂದ್ರೆ ಒಂದು ಅನುಮಾನ ಬಂದಿದ್ದಂತೂ ನಿಜ. ಒಬ್ಬರ ಇನ್ನೊಬ್ರು ತುಣಿಯೋದಕ್ಕೋಸ್ಕರ ಏನು ಯಾರ್ಯಾರ ಕಾಂಟ್ಯಾಕ್ಟ್ ಕೊಟ್ಟಿದ್ರೋ ಗೊತ್ತಿಲ್ಲ. ಈತ ಯಾರ ಹತ್ರ ಕಾಂಟ್ಯಾಕ್ಟ್ ನಮ್ಗೆ ಅನುಮಾನ ಇತ್ತು. ನಮಗೆ ಚುನಾವಣೆಗೆ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದ ಸರಿಯಾಗಿ 15 ದಿವಸದಿಂದ ಒಂದು ಗುರುವಾರ ನೀವು ಹೇಳಿದಂಥ ವ್ಯಕ್ತಿಗೆ 5 ಕೋಟಿ ರೂಪಾಯಿಗಳನ್ನ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಬಂದು ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡರ ಮನೆಯಿಂದ ಇವರ ಕಾರಿಗೆ ವರ್ಗಾವಣೆ ಅಂತ ಬಂತು. ಆದರೆ ನಾವು ತಿಳ್ಕೊಂಡಿದ್ದು ಇವರು ಅಷ್ಟಕ್ಕೆಲ್ಲ ಬೆಲೆ ಬಾಳೋದಿಲ್ವಲ್ಲ, ಏನಕ್ಕೆ ಹೋಗಿರ್ಬೋದು 5 ಕೋಟಿ, ಅದರ ಆಸ್ತಿ ಮಾರಿದಾರ ಅಂತ ಭಾಳ ಸಂಶಯ ಪಡ್ತಾ ಇದ್ದು. ಈ ಸಂಶಯ ಸರಿಯಾಗಿದೆ. ಅದಕ್ಕೋಸ್ಕರ ಈ ತನಿಖೆ ನಡಿಬೇಕು. ಈ CBI ತನಿಖೆಯಿಂದ ಮಾತ್ರ ಇದೆಲ್ಲ ಸಾಧ್ಯ. ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರ ಇನ್ನೊಬ್ರು ತುಣಿಯೋದಕ್ಕೋಸ್ಕರ ಏನು ಯಾರ್ಯಾರ ಕಾಂಟ್ಯಾಕ್ಟ್ ಕೊಟ್ಟಿದ್ರೋ ಗೊತ್ತಿಲ್ಲ. ಈತ ಯಾರ ಹತ್ರ ಕಾಂಟ್ಯಾಕ್ಟ್ ನಮ್ಗೆ ಅನುಮಾನ ಇತ್ತು. ನಮಗೆ ಚುನಾವಣೆಗೆ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದ ಸರಿಯಾಗಿ 15 ದಿವಸದಿಂದ ಒಂದು ಗುರುವಾರ ನೀವು ಹೇಳಿದಂಥ ವ್ಯಕ್ತಿಗೆ 5 ಕೋಟಿ ರೂಪಾಯಿಗಳನ್ನ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಬಂದು ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡರ ಮನೆಯಿಂದ ಇವರ ಕಾರಿಗೆ ವರ್ಗಾವಣೆ ಅಂತ ಬಂತು. ಆದರೆ ನಾವು ತಿಳ್ಕೊಂಡಿದ್ದು ಇವರು ಅಷ್ಟಕ್ಕೆಲ್ಲ ಬೆಲೆ ಬಾಳೋದಿಲ್ವಲ್ಲ, ಏನಕ್ಕೆ ಹೋಗಿರ್ಬೋದು 5 ಕೋಟಿ, ಅದರ ಆಸ್ತಿ ಮಾರಿದಾರ ಅಂತ ಭಾಳ ಸಂಶಯ ಪಡ್ತಾ ಇದ್ದು. ಈ ಸಂಶಯ ಸರಿಯಾಗಿದೆ. ಅದಕ್ಕೋಸ್ಕರ ಈ ತನಿಖೆ